ವೆಲ್ಕಮ್ ಟು ಕೃಷ್ಣಸ್ ರಿಲಾಕ್ಸ್. ನಾವು ವಡೆ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ನೆನೆಸಿದಂತಹ ಕಡಲೆಬೇಳೆ, ನೆಕ್ಸ್ಟ್ ಹಸಿಮೆಣಸಿನಕಾಯಿ, ಶುಂಠಿ. ಮಿಕ್ಸಿ ಜಾರಿಗೆ ನಾವು ನೆನೆಸಿದಂತಹ ಕಡಲೆಬೇಳೆಯನ್ನು ಹಾಕ್ಕೋಬೇಕು. ನಂತರ ನಾವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿಯನ್ನು ತಗೊಂಡು ಹಾಕಬೇಕು. ನೆಕ್ಸ್ಟು ಶುಂಠಿಯನ್ನು ಸಹ ಅದಕ್ಕೆ ಹಾಕಬೇಕು. ಶುಂಠಿಯನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಪೀಸಸ್ ಆಗಿ ಕಟ್ ಮಾಡಿ ಅವುಗಳನ್ನು ಹಾಕ್ಕೋಬೇಕು. ಯಾಕಂದರೆ ಮಿಕ್ಸಿ ಜಾರ್ಗೆ ಹಾಕಿದಾಗ ಅದು ಚೆನ್ನಾಗಿ ರುಬ್ಬಿದ ನಂತರ ಹಾಗೆ ಅದು ನುಣ್ಣಗೆ ಆಗೋದಿಲ್ಲ, ಅದರ ಸಿಪ್ಪೆ ಹಾಗೆ ಇರ್ತದೆ. ಅದರಿಂದ ಈ ಥರ ಪೀಸಸ್ ಆಗಿ ಕಟ್ ಮಾಡಿ ಹಾಕೋದರಿಂದ ಚೆನ್ನಾಗಿ ರುಬ್ಬಿದ ನಂತರ ಅದು ಚೆನ್ನಾಗಿ ಈ ರೀತಿಯಾಗಿ ಪೇಸ್ಟ್ ಆಗ್ತದೆ. ನೆಕ್ಸ್ಟ್ ಇದಕ್ಕೆ ಕಟ್ ಮಾಡಿದಂತಹ ಆನಿಯನ್ ಪೀಸಸನ್ನು ಹಾಕಬೇಕು. ನೆಕ್ಸ್ಟ್ ಇದಕ್ಕೆ ನಾವು ಕರಿಬೇವು ಹಾಗೂ ಕೊತ್ತಂಬರಿ ಸೊಪ್ಪನ್ನು ನಾವು ನೀರಿನಲ್ಲಿ ತೊಳೆದು ಅವೆರಡನ್ನ ಪೀಸಸ್ ಆಗಿ ಕಟ್ ಮಾಡಿ ನಾವು ಈ ಥರ ಹಾಕ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ನಮಗೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನು ಹಾಕಿ ಇದನ್ನೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ತಾ ಇರಬೇಕು. ಈ ರೀತಿಯಾಗಿ ನಾವು ವಡೆಗಳನ್ನು ಮನೆಯಲ್ಲಿ ಟೇಸ್ಟಿಯಾಗಿ ಹಾಗೂ ಸಿಂಪಲ್ಲಾಗಿ ನಮಗೆ ಮನೆಯಲ್ಲೇ ನಾವು ಈಸಿಯಾಗಿ ಮಾಡ್ಕೋಬೋದು. ಇವಾಗ ಇದನ್ನು ವಾಟರ್ ಹಾಕ್ದಿರ ಹಾಗೆ ಕಳಿಸ್ತಾ ಇದ್ದೀವಲ್ಲ, ಅದು ಅದರಲ್ಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುವಂಗೆ ಚೆನ್ನಾಗಿ ಕಳಿಸ್ಬೇಕು. ನಾವು ಪೇಸ್ಟ್ ರುಬ್ಕೋವಾಗ ನೀರನ್ನು ಜಾಸ್ತಿ ಹಾಕಬಾರ್ದು, ಮತ್ತು ನೀರಾಗುತ್ತೆ, ವಡೆ ಸರಿಯಾಗಿ ಬರೆಯೋದಿಲ್ಲ. ಆದ್ದರಿಂದ ನಾವು ವಿಡಿಯೋದಲ್ಲಿ ತೋರಿಸ್ದಂಗೆ ನಾವು ಆ ರೀತಿಯಾಗಿ ಪೇಸ್ಟ್ ಹದವಾಗಿರಬೇಕು. ನಂತರ ಎಣ್ಣೆಯಲ್ಲಿ ನಾವು ಒಂದೊಂದು ವಡೆಯನ್ನು ಹಾಕಿ ಚೆನ್ನಾಗಿ ಬೇಯಿಸಬೇಕು. ಚೆನ್ನಾಗಿ ಅದು ಕರಿದಂತಹ ವಡೆಯನ್ನು ಬ್ರೌನ್ ಕಲರ್ ಬರೋವರೆಗೂ ಇದ್ದು ನೆಕ್ಸ್ಟ್ ಅದನ್ನು ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿಕೊಂಡ್ರೆ ಟೇಸ್ಟಿ ಆ್ಯಂಡ್ ಕ್ರಿಸ್ಪಿ ಆದಂತಹ ವಡೆ ತಯಾರಾಗ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.